ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಪಟ್ಟಣದಲ್ಲಿ ಜೈ ಶಿವಾಜಿ ಜೈ ಭವಾನಿ ಹಬ್ಬದ ವಾತಾವರಣ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿ ಅಂಗವಾಗಿ ಬಾಲ್ಕಿ ಪಟ್ಟಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗಣ್ಯರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿಕೊಂಡು ಡಿಜೆ ಸಾಂಗ್, ಡೋಲು, ತಮಟಿ ಮುಖಾಂತರ ಹಾಡುತ್ತಾ ಕುಣಿಯುತ್ತಾ ಛತ್ರಪತಿ ಶಿವಾಜಿ ಮಹಾರಾಜರ ಜೈಘೋಷ ಹಾಕುತ್ತಾ ಭವ್ಯ ಮೆರವಣಿಗೆಯೊಂದಿಗೆ ಸಡಗರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಬಾಲ್ಕೇಶ್ವರ್ ಮಂದಿರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತ ಮೂಲಕ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕ ಹತ್ತಿರ ಕಾರ್ಯಕ್ರಮಕ್ಕೆ ತೆರಳಿದರು. ಬಾಲ್ಕಿಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸುಭಾಷ್ ಡಗೆ ಪರಭಾನಿಯವರು ಶಿವಚರಿತ್ರೆ ಬಗ್ಗೆ ಪ್ರಸ್ತುತಪಡಿಸಿದರು. ಬೀದರ್ ಸಂಸದ ಸಾಗರ್ ಖಂಡ್ರೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಗುಂಡೇರಾವ್ ಶೆಡೋಳಿ, ಗೌರವಾಧ್ಯಕ್ಷ ಹೀರಚಂದ್ರ ವಾಘಮಾರಿ, ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ನಿವೃತ್ತಿ ಮಹಾರಾಜ ನರಸಿಂಗ್ ತೋರ್ಣಿ, ಗುರುಜಿ ಧರ್ಮಗಿರಿ ಮಹಾರಾಜ್ ಹಚ್ಚಿಕಮಠ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿದರು. ಕಾರ್ಯಕ್ರಮಕ್ಕೆ ಎಲ್ಲ ಮಹನೀಯರು ಭಾಗವಹಿಸಿದ್ದಕ್ಕೆ ಮತ್ತು ಕಾರ್ಯಕ್ರಮಕ್ಕೆ ಸೊಬಗು ತಂದಿರುವ ಮಹಾಗಣ್ಯರು, ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ, ಡಿಕೆ ಸಿದ್ದರಾಮ, ರಾಮ್ ವರವಟ್ಟಿಕರ್, ದಿಗಂಬರ್ ರಾವ್ ಮಾನಕಾರಿ, ಸಮಿತಿ ಉಪಾಧ್ಯಕ್ಷರಾದ ರಾಹುಲ್ ಸಾವಳೆ, ಜನಾರ್ದನ್ ಬಿರಾದಾರ್, ಹನುಮಂತರಾವ್ ಚೌಹಾಣ್, ಅಶೋಕ್ ಸೊಣೋಜಿ, ಡಿಜೆ ಜಗತಾಪ, ಯಾದವ್ ರಾವ್ ಕನಸೆ, ಡಾಕ್ಟರ್ ರಾಜೇಂದ್ರ ಜಾಧವ್, ನಾಮದೇವರ ಪವಾರ್, ದಯಾನಂದ್ ಸೂರ್ಯವಂಶಿ, ಕೃಷ್ಣ ಪಾಟೀಲ್, ಪ್ರತಾಪ್ ಪಾಟೀಲ್, ಹಲವಾರು ಗಣ್ಯರು ಭವ್ಯ ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು. ಸುಭಾಷ್ ಸೆಡೋಳಿಯವರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಿಶನ್ ರಾವ್ ಪಾಟೀಲ್ ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳಿಗೆ ಸ್ವಾಗತಿಸಿದರು. ದತ್ತು ಕಾಟ್ಕರ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು. ಪಂಚಶೀಲ ಪಾಟೀಲ್ ಅವರು ಕಾರ್ಯಕ್ರಮದ ಕೊನೆಯದಾಗಿ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಿದರು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್. अत्यंत सामर्थ्यवान, बलवान, युक्तिवान, नीतिवान, चारित्र्य संपन्न, महापराक्रमी, फुलवाडी भूषण, राज धुरंधर, स्त्रियांचा आदर करणारे, रयतेच्या पिकाच्या देठाची काळजी घेणारे, धर्माचे घुसडलेले कायदे मोडणारे, विषमतावादी, शोषणवादी व्यवस्था उद्ध्वस्त करून समतावादी, समानतावादी, बंधुता आणि न्यायावर असलेली व्यवस्था उभी करणारे, विज्ञानवादी, प्रयत्नवादी दृष्टिकोन असणारे नाडोज श्री बसवलिंग पट्टदेवर अध्यक्ष अनुभवंत बसव कल्याण हे सुद्धा या ठिकाणी या मंचावर उपस्थित आहेत. या सर्वांच्या उपस्थितीमध्ये दीप प्रज्वलन करून आपण आजच्या कार्यक्रमाला चालना देत आहोत. आजच्या कार्यक्रमाचे उद्घाटन करत आहोत. सर्वांनी टाळ्या वाजवाव्या अशी विनंती करतो. प्रकाशजी खंडे साहेबांना सुद्धा विनंती आहे, आपण या ठिकाणी या दीप प्रज्वलनाच्या कार्यक्रमामध्ये त्यांनी सुद्धा या ठिकाणी सहभाग नोंदवलेला आहे. मंचावरच्या सर्वांना विनंती करतो, त्यांनी या ठिकाणी यानंतर मंचावर उपस्थित आणखी एक आजच्या कार्यक्रमाचे उद्घाटक आहेत आणि वैद्यकीय क्षेत्रामध्ये काम करणारे मान्यवर त्यांचा सन्मान करत आहेत. यानंतर
आणखी एक दिव्य सानिध्य ज्यांचं लाभलेलं आहे ह ब प निवृत्ती महाराज हल्लाळीकर यांचा आपण सन्मान करणार आहोत साहेबांनी केलेला आहे. आणि आज भालकीमध्ये छत्रपती शिवाजी महाराजांचं जे अश्वारूढ पुतळा आहे ते उभं करण्यामध्ये प्रकाशजी खंडे साहेबांचा फार मोठा वाटा आहे. आणि म्हणून आज या ठिकाणी आपण साहेबांचं अत्यंत मनापासून भव्य दिव्य असा सन्मान या ठिकाणी करत आहोत. यानंतर त्यांच्यावर उपस्थित आहेत त्यांचा सन्मान या ठिकाणी आपण करणार आहोत. सुनीलजी शिंदे, मनोज जाधव, आशिष तगरखेडे यांना विनंती करतो. అందరికి వేల గంట పెట్టాలంటే స్వాగతం స్వాగతం ఎందుకు స్వాగతం స్వాగతం ಎಲ್ಲರೂ ಬರ್ರಿ सर्व